ಹೆಲೋ ಎವ್ರಿವನ್. ಗಟ್ಟಿ ಮೊಸರು ಅಂದ್ರೆ ಯಾರಿಗಿಷ್ಟ ಇಲ್ಲ, ಅದ್ರಲ್ಲೂ ಪರ್ಫೆಕ್ಟ್ ಆಗಿ ಈ ತರ ಗಟ್ಟಿ ಮೊಸರು ಮಾಡೋಕೆ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನ ಆಡ್ ಮಾಡಿದೀನಿ. ಇದರಿಂದ ಟೇಸ್ಟ್ ಅಂಡ್ ಫ್ಲೇವರ್ ಸಹ ಡಿಫ್ರೆಂಟ್ ಆಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗು ನೋಡಿ. ಓಕೆ ದೆನ್ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ನಿಮ್ಮನೇಲಿ ಮೊಸರನ್ನ ಎಪ್ಪಾಕ್ದಾಗ ಈ ತರ ನೀರಾಗ್ತಾ ಇದೆ, ಗಟ್ಟಿ ಆಗ್ತಾ ಇಲ್ವಾ? ಹಾಗಿದ್ರೆ ಚಿಂತೆನ ಬಿಟ್ಟು ವಿಡಿಯೋನ ಲಾಸ್ಟ್ ವರ್ಗು ನೋಡಿ. ಒಳ್ಳೆ ಟಿಪ್ಸ್ ನಾನು ನಿಮ್ಗೆ ಹೇಳ್ತೀನಿ. ಮಣ್ಣಿನ ಮಡಿಕೆಯಲ್ಲಿ ಮೊಸರು ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಬೆನಿಫಿಟ್ ಸಿಗುತ್ತೆ, ಅದು ಮುಂದೆ ಹೇಳ್ತೀನಿ. ಸೊ ಇಲ್ಲಿ ನಾನು 1 ಲೀಟರ್ ಅಷ್ಟು ಹಾಲನ್ನ ಕಾಸ್ಕೊಂಡಿದ್ದೀನಿ. ಸೊ ಹಾಲು ಉಕ್ಕು ಬರ್ತಿದ್ದ ಹಾಗೆ ಮತ್ತೆ ಒಂದ್ 2ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಅದನ್ನ ಕುದಿಸ್ಕೊಳ್ಳಿ. ಸ್ವಲ್ಪ ತಿಕ್ಕ ಆಗ್ತಿದ್ದಾಗೆ ಹಾಲು ಈ ತರ ಕೆನೆ ಸಹ ಕಟ್ಟುತ್ತೆ. ಹಾಲನ್ನ ಈ ತರ ಒಂದ್ 2ರಿಂದ 3 ನಿಮಿಷ ಕುದಿಸ್ಕೊಳ್ಳೋದ್ರಿಂದ ಮೊಸರು ಸಹ ಗಟ್ಟಿಯಾಗಿ ಬರುತ್ತೆ. ಇದು ಫಸ್ಟ್ ಟಿಪ್ಸ್. ಹಾಗಾಗಿ ಮರಿಯದೆ ಒಂದ್ 2ರಿಂದ 3 ನಿಮಿಷ ಚೆನ್ನಾಗಿ ಹಾಲನ್ನ ಕುದಿಸ್ಕೊಳ್ಳಿ. ಈಗ ಹಾಲನ್ನ ತಣ್ಣಗಾಗಕ್ ಬಿಡೋಣ. ಅಷ್ಟರಲ್ಲಿ ನಾನು ನಿಮ್ಗೆ ಆಗ್ಲೇ ಹೇಳ್ದಾಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಅದೇನು ಅಂದ್ರೆ ಒಂದ್ 2 ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ನ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ಅಂಡ್ ಫ್ಲೇವರ್ ನಿಜಕ್ಕೂ ಡಿಫ್ರೆಂಟ್ ಆಗಿರುತ್ತೆ. ಒಂದ್ಸಲ ನೀವು ಇದನ್ನ ಟ್ರೈ ಮಾಡಿ ಅಂಡ್ ಟ್ರೈ ಮಾಡಾದ್ಮೇಲೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಸೊ ಮಿಲ್ಕ್ ಪೌಡರ್ ನ ಡೈರೆಕ್ಟ್ ಆಗಿ ಹಾಲಿಗೆ ಹಾಕ್ಬಿಟ್ರೆ ಗಂಟು ಕಟ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಾಲಲ್ಲಿ ಈ ತರ ಮಿಕ್ಸ್ ಮಾಡ್ಕೊಂಡು ಆ ನಂತರ ಆಡ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಸೆಕೆಂಡ್ ಟಿಪ್ಸ್. ಮಿಲ್ಕ್ ಪೌಡರ್ ಆಡ್ ಮಾಡೋದ್ರಿಂದ ಮೊಸರ್ದು ಟೇಸ್ಟ್ ಅಂಡ್ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಮಿಲ್ಕ್ ಪೌಡರ್ ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಸಹ ತಣ್ಣಗಾಗಿದೆ. ಅಂಡ್ ದಿಸ್ ಇಸ್ ದ ಥರ್ಡ್ ಟಿಪ್ಸ್. ಹಾಲು ತುಂಬಾ ಬಿಸಿ ಇರಬಾರ್ದು, ಹಾಗೆ ತುಂಬಾ ತಣ್ಣಗ್ ಸಹ ಮಾಡ್ಕೋಬಾರ್ದು. ನಿಮ್ ಬೆರಳನ್ನ ಅದ್ರಲ್ಲಿ ಡಿಪ್ ಮಾಡಿದಾಗ ನಿಮ್ಗೆ ಆ ಬಿಸಿ ತಡ್ಕೊಳಕ್ ಆಗ್ಬೇಕು, ಅಷ್ಟು ಬಿಸಿ ಇದ್ರೆ ಸಾಕು. ಈಗ ಈ ಹಾಲನ್ನ ನಾನು ಮಣ್ಣಿನ ಮಡಿಕೆಯಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಮೊಸರನ್ನ ಎಪ್ಪಾಕ್ಬೇಕು. ಹಾಗಾಗಿ ಸ್ವಲ್ಪ ಮೊಸರನ್ನ ಈ ರೀತಿ ಸ್ಟೇನರ್ ಅಲ್ಲಿ ಹಾಕಿ ಒಂದ್ 5 ನಿಮಿಷ ಬಿಟ್ಟು ಆ ನಂತರ ನೀವು ಮೊಸರನ್ನ ಮಿಕ್ಸ್ ಮಾಡಿ. ಸೊ ಇದ್ರಲ್ಲಿರೋ ನೀರಿನ ಅಂಶ ಎಲ್ಲವುದು ಈ ತರ ಕೆಳಗೆ ಇಳ್ಕೊಂಡು ಹೋಗುತ್ತೆ. ಆಗ ಗಟ್ಟಿ ಮೊಸರನ್ನ ನೀವು ಮಿಕ್ಸ್ ಮಾಡೋದ್ರಿಂದ ಮೊಸರು ತುಂಬಾ ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ದಿಸ್ ಇಸ್ ದ ಫೋರ್ತ್ ಟಿಪ್. ಈ ರೀತಿ ನೀರನ್ನೆಲ್ಲ ಸ್ಟೇನ್ ಮಾಡ್ಕೊಂಡು ಗಟ್ಟಿ ಮೊಸರು ಹಾಕೋದ್ರಿಂದ ಮೊಸರು ತುಂಬಾ ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ಒಂದು 4 ಸ್ಪೂನ್ ಅಷ್ಟು ಮೊಸರನ್ನ ಸ್ಟೇನರ್ ಅಲ್ಲಿ ಹಾಕಿದ್ದೆ, ಬಟ್ ಫೈನಲ್ 2 ಸ್ಪೂನ್ ಅಷ್ಟು ಗಟ್ಟಿ ಮೊಸರು ಉಳ್ಕೊಂಡಿತ್ತು. ಸೊ ನೀವು 1 ಲೀಟರ್ ಅಷ್ಟು ಹಾಲಿಗೆ 2ರಿಂದ 2.5 ಸ್ಪೂನ್ ಅಷ್ಟು ಗಟ್ಟಿ ಮೊಸರು ಹಾಕಿದ್ರೆ ಸಾಕಾಗುತ್ತೆ. ಗಟ್ಟಿ ಮೊಸರು ಹಾಕಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಲಿಡ್ ನ ಹಾಕಿ ಇದನ್ನ ತುಂಬಾ ಗಾಳಿ ಬೆಳಕು ಇರದೇ ಇರೋ ಜಾಗದಲ್ಲಿ ಇಡಿ. ಸೊ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ದಿಸ್ ಇಸ್ ದ ಫಿಫ್ತ್ ಟಿಪ್. ಚೆನ್ನಾಗಿ ಫರ್ಮೆಂಟ್ ಆಗ್ಬೇಕು ಮೊಸರು ಅಂದ್ರೆ ಬೆಚ್ಚಗಿರೋ ಪ್ಲೇಸ್ ಅಲ್ಲಿ ಇಡಿ. ಇದನ್ನ ನಾನು ಓವರ್ ನೈಟ್ ಬಿಟ್ಟಿದ್ದೆ. ಬೆಳಗ್ಗೆ ತುಂಬಾ ಗಟ್ಟಿ ಮೊಸರು ತುಂಬಾ ಚೆನ್ನಾಗಿ ಬಂದಿತ್ತು. ಅಂಡ್ ಇನ್ನು ನಾನು ಇದನ್ನ ಫ್ರಿಜ್ ಅಲ್ಲಿ ಇಟ್ಟಿಲ್ಲ. ಸೊ ಒಂದು 2 hours ಫ್ರಿಜ್ ಅಲ್ಲಿ ಇಡೋದ್ರಿಂದ ಮೊಸರು ಇನ್ನೂ ಗಟ್ಟಿಯಾಗಿ ತುಂಬಾ ಚೆನ್ನಾಗಾಗುತ್ತೆ. ದಿಸ್ ಇಸ್ ದ ಸಿಕ್ಸ್ತ್ ಟಿಪ್ಸ್. ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಪರ್ಫೆಕ್ಟ್ ಆಗಿದೆ ಮೊಸರು. ಟ್ರಸ್ಟ್ ಮೀ, ಮೊಸರನ್ನ ಈ ಮಣ್ಣಿನ ಮಡಿಕೆಲ್ಲ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗೆ ಹೆಲ್ತ್ ಸಹ ತುಂಬಾನೇ ಒಳ್ಳೇದು. ಅಂಡ್ ನಿಜಕ್ಕೂ ಈ ಮೊಸರನ್ನ ನೀವು ಸರ್ವ್ ಮಾಡ್ಬೇಕಾದ್ರೆ ಒಳ್ಳೆ ಹೆಲ್ತಿ ಫೀಲ್ ಕೊಡುತ್ತೆ ಈ ಮಣ್ಣಿನ ಮಡಿಕೆಲ್ಲ ಹಾಕೋದ್ರಿಂದ. ಅಂಡ್ ಫೈನಲಿ ನಾನ್ ಹೇಳೋದೇನು ಅಂದ್ರೆ, ನಾನ್ ತೋರಿಸಿರೋ ರೀತಿ ನೀವು ಫಾಲೋ ಮಾಡ್ಕೊಂಡು ಈ ಗಟ್ಟಿ ಮೊಸರನ್ನ ಒಂದ್ಸಲ ಟ್ರೈ ಮಾಡಿ, ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.